ಮಾಡಿ ಆಮೇಲೆ ಕೆಲಸ ಮಾಡೋರಂತೆ. ಓಹೋ, ಬೀರಣ್ಣ ಕೂಡ ಬಂದಿದ್ದಾನೆ. ಹೌದ್ರಿ, ಹೀಗ್ ತಾನೇ ದಾರಿಯಲ್ಲಿ ಬರ್ಬೇಕಾದ್ರೆ ಇವರ ಪರಿಚಯವಾಯ್ತು. ರಾಮಣ್ಣ, ನಾನಿನ್ನು ಹೋಗಿ ಬರುತ್ತೇನೆ. ಕುರಿಗಳಿಗೆ ಮೇವು ಹಾಕಬೇಕು. ಹಾಗೆ ಹೋದರೆ ಹೇಗೆ ಬೀರ? ಮತ್ತೇನು ಮಾಡಲಿ ರಾಮಣ್ಣ? ಏನು ಮಾಡಬೇಡ, ನಮ್ ಜೊತೆ ಕುಳಿತು ಊಟ ಮಾಡು. ನಾನು ಮನೆಯಲ್ಲಿ ಊಟ ಮಾಡಿಕೊಂಡೇ ಬಂದಿದ್ದೇನೆ ರಾಮಣ್ಣ. ನಾನಿನ್ನು ಹೋಗುತ್ತೇನೆ. ಹಾ ನಿಲ್ಲು ಬೀರಣ್ಣ, ಬೇಡ ಅಂದ್ರೆ ಬಿಡವ್ರು ಯಾರು? ನೀನ್ ಇಲ್ಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಒಂದೇ ಒಂದ್ ನಿಮಿಷ ಬಾರಪ್ಪ ನೀನು. ಅತ್ತಿಗೆ, ಅದು ಅದು ಬೀರ, ನಮ್ ಜೊತೆ ಸುಮ್ನೆ ಊಟ ಮಾಡಿ ನಡಿ. ಹಾಗೂ ಇಲ್ಲ ಹೀಗೂ ಇಲ್ಲ, ಬಾ. ರಾಮಣ್ಣ, ಅತ್ತಿಗೆ ಕೈ ರುಚಿ ತುಂಬಾ ಸಿಹಿಯಾಗಿತ್ತು. ನನ್ನ ಹೊಟ್ಟೆ ತುಂಬಿದೆ ರಾಮಣ್ಣ. ನಾನಿನ್ನು ಹೋಗಿ ಬರುತ್ತೇನೆ. ಸರಿಯಪ್ಪ, ಹೋಗಿ ಬಾ. ಆಯ್ತು ರಾಮಣ್ಣ, ಹೋಗಿ ಬರುತ್ತೇನೆ. ಹಾ, ಏನಂದ್ರೆ ನಮಗೂ ಹೊತ್ತಾಯ್ತು, ನಡೆ ನಿನ್ನ ಮನೆಗೆ ಹೋಗೋಣ. ಹಾಗೆ ಹೋದರೆ ಹೇಗೆ ತಿನ್ನ? ಮತ್ತೆ ಏನ್ರಿ ಅದು? ಏನೂ ಇಲ್ಲ. ಏನದು? ಈ ನಮ್ಮ ಸುಂದರವಾದ ತೋಟ ನೋಡಿದರೆ ನಿನಗೇನು ಅನಿಸುತ್ತಿಲ್ಲ? ಹಾ ಅರ್ಥವಾಯ್ತು. ರಾಯರ ಗಾಡಿ ಬೇರೆ ದಾರಿನೇ ಹಿಡಿದ ಹಾಗಿದೆ. ಹಾಗೇನಿಲ್ಲ ಚಿನ್ನ, ನಿನ್ನನ್ನು ಬಿಗಿದಪ್ಪಿ ಮುದ್ದಾಡಬೇಕೆನಿಸಿದೆ. ಅಯ್ಯೋಯ್ಯೋ, ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ಪತಿ ಆತ್ಮಿ ಮೀರುದುಂಟೆ, ಆಗ್ಲಿ ಪತಿದೆ. ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿನ ಸನಿಗತೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿನ ಸನಿಗತೆ, ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿನ ಸನಿಗತೆ. ಏನಂದ್ರಿ? ಹೇಳೆ ಚಿನ್ನ, ಏನು ಬೇಕು? ಒಂದು ಏನ್ರಿ ಅದು? ಸಿಹಿ ಮುತ್ತು. ಮುತ್ತ? ಯವ್ವಾ, ನಾಚಿಕೆ ಆಗತ್ರಿ. ಸಿಹಿ ಮುತ್ತು.
ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಏನ್ರಿ ಏನಂದ್ರೆ ಏನ್ ಬೇಕು ಒಂದು ಏನದು ಸಿಹಿ ಏನ್ರಿ ಸಿಹಿ ಕಿಸ್ ಯಪ್ಪ ಇಷ್ಟು ಜನರ ಮಧ್ಯಾಹ್ನ ಒಲ್ಲೆಪ್ಪ ಮುತ್ತು ಅಂದ್ರೆ ಬಂತ್ರಿ ಆಪತ್ತು ಸಿಹಿ ಮುತ್ತಿನ ಹೋಗೋಣೇನ್ರಿ ಬಾರೋ ಶ್ರೀಕಾಂತ, ಇಲ್ಲಿವರೆಗೆ ಬಂದಿದ್ದೀಯಲ್ಲ? ಬರ್ಬೇಕಲ್ಲ ಅಣ್ಣ, ಬರ್ಬೇಕಲ್ಲ. ಇಂಥ ಬಡ ಕುಟುಂಬದಲ್ಲಿ ಹುಟ್ಟಿದ ತಪ್ಪಿಗೆ ಇಲ್ಲಿವರೆಗೂ ಬರಬೇಕು. ಮೈದುನ ಏನಾಯ್ತಪ್ಪ, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಮತ್ತೇನು ಹೇಳಲತ್ತಿಗೆ, ನನ್ನ ಓದಿಗಾಗಿ ಹಣ ಕೇಳಿ ಎಷ್ಟು ದಿನಗಳಾಯಿತು. ಶ್ರೀಕಾಂತ, ಅದರ ಬಗ್ಗೆ ನೀವೇನು ಯೋಚನೆ ಮಾಡುತ್ತಿಲ್ಲ. ಶ್ರೀಕಾಂತ, ನಾನು ಊರೆಲ್ಲ ತಿರುಗಿದರೂ ಎಲ್ಲಿಯೂ ಹಣ ಸಿಗುತ್ತಿಲ್ಲ. ಸ್ವಲ್ಪ ತಾಳು, ಹೇಗಾದರೂ ಮಾಡಿ ಹಣ ಕೊಟ್ಟೇ ಕೊಡುತ್ತೇನೆ. ಅಣ್ಣ, ಕೊಟ್ಟೆ ಕೊಡುತ್ತೇನೆಂದರೆ ಆಗುವುದಿಲ್ಲ ಅಣ್ಣ, ಆಗುವುದಿಲ್ಲ. ನಿಮ್ಮ ಕಡೆ ಕೊಡಲು ಆಗುತ್ತಿದೆಯಲ್ಲ ಅಷ್ಟೇ ಹೇಳಿ, ನಾನು ಹೋಗಬೇಕು. ಹಾಗೆಲ್ಲ ಮಾತಾಡ್ಬೇಡಪ್ಪ, ನಿನಗೆ ಹಣ ತಾನೇ ಬೇಕು. ನಿಮ್ಮಣ್ಣ ಹಣವನ್ನು ಹೊಂದಿಸ್ತಾರೆ, ಸಮಾಧಾನವಾಗಿರು. ಆಯ್ತು ಅತ್ತೆಗೆ, ಬೇಗನೆ ಹೊಂದಿಸಿಕೊಡಿ, ನಾನು ಹೋಗುತ್ತೇನೆ. ನೀವು ಬೇಗನೆ ಮನೆಗೆ ಬನ್ನಿ. ಸರಿಯಪ್ಪ, ನೀನು ಹೋಗು, ಹಿಂದೆನೆ ಬರ್ತಾರೆ. ಸೀತಾ, ತಮ್ಮನ ಓದಿಗೆ ಹಣ ಕೊಡದಷ್ಟು ಶಕ್ತಿ ಇಲ್ಲವಾಯ್ತೇ ಈ ಬಡವಳಿಗೆ. ನೋಡಿ, ನೀವು ನೊಂದುಕೊಳ್ಬೇಡಿ. ಆ ಚಂದ್ರ ತಾಯಿನ ನಾವು ನಂಬಿದ್ದೀವಿ ಅಂದಮೇಲೆ ಆ ತಾಯಿ ಯಾವುದೇ ಕಾರಣಕ್ಕೂ ನಮ್ಮನ್ನ ಕೈ ಬಿಡೋದಿಲ್ಲ ರೀ. ನೀನಿನ್ನೂ ಆ ಚಂದ್ರ ತಾಯಿಯನ್ನೇ ನಂಬಿದ್ದೇನೆ. ಅವಳು ಯಾವತ್ತೋ ಬಡವರನ್ನು ಬಿಟ್ಟು ಶ್ರೀಮಂತರ ಬೆನ್ನು ಹತ್ತಿದ್ದಾಳೆ ಕಣೆ, ಶ್ರೀಮಂತರ. ಹಾಗೆಲ್ಲ ಅನ್ಬೇಡ್ರಿ. ನೋಡಿ, ಮೊದಲು ಮನೆಗೆ ಹೋಗೋಣ. ಅಲ್ಲಿ ಹೋದ್ಮೇಲೆ ಯಾವ್ದಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ದಾರಿ ಇದೆ ಸೀತಾ, ದಾರಿ ಇದೆ. ಹೇಗಾದರೂ ಮಾಡಿ ಆ ದೇಸಾಯಿ ಕೈಕಾಲು ಹಿಡಿದಾದರೂ ಸರಿ, ಹಣ ತಂದೆ ತರುತ್ತೇನೆ. ಏನು, ಆ ದೇಸಾಯಿ ಹತ್ರನ? ಬೇಡ ರೀ, ಬೇಡ. ಅವನ ಹತ್ರ ಸಾಲ ಮಾಡೋದಕ್ಕಿಂತ ಈ ನನ್ನ ಮಾಂಗಲ್ಯವನ್ನು ಅಡವಿಡೋದು ಎಷ್ಟೋ ಒಳ್ಳೆಯದು. ಸೀತಾ, ಏನು ಹೇಳುತ್ತಿರುವೆ ನೀನು? ಹೌದು ರೀ, ಹೌದು. ಮಾಂಗಲ್ಯ ಅಡವಿಟ್ರೆ ಮತ್ತೆ ಬಿಡಿಸಿಕೊಳ್ಬಹುದು. ಆದ್ರೆ ಆ ದುಷ್ಟ ದೇಸಾಯಿಯ ಸಹವಾಸ ಮಾತ್ರ ಯಾವುದೇ ಕಾರಣಕ್ಕೂ ನಮಗೆ ಬೇಡ ರೀ, ಬೇಡ. ಸರಿ ಸೀತಾ, ಮಾಂಗಲ್ಯ ಮಾರುವ ಬದಲು ಮನೆಯಲ್ಲಿರುವ ಹಸುವನ್ನು ಮಾರೋಣ. ಏನು, ಹಸು ಮಾರುವುದೇ? ನಿಮಗೇನಾದ್ರೂ ತಲೆ ಕೆಟ್ಟಿದೆಯೇನ್ರಿ? ಆ ಹಸುಗಳು ನಮ್ಮ ಮನೆಯ ಕಾಮಧೇನು, ಅದನ್ನೆಲ್ಲ ಮಾರೋದು ಏನು ಬೇಡ. ಅದು ಹಾಗಲ್ಲ ನೋಡಿ, ಸೀತಾ. ಹಾಗೋಲ್ಲ ಹೀಗೋಲ್ಲ, ನಾನು ಹೇಗೆ ಹೇಳ್ತೇನೋ ಹಾಗೆ ಕೇಳಬೇಕು ಅಷ್ಟೇ. ಈಗ ಸಮಯವಲ್ಲ, ನಡೆಯ ಮನೆಗೆ ಹೋಗೋಣ. ನಾನೆಲ್ಲ ಹೇಳ್ತೇನೆ, ಬನ್ನಿ.
ಹಾಕಲ್ಲ. ಬಟ್ ಹಾಕಿದರೆ ಆ ಕೆಲಸ ಮುಗಿಸದೆ ನಿದ್ದೆ ಸಹಿತ ಮಾಡೋದಿಲ್ಲ. ಜಾನಿ, ನೀ ತರುವ ಲಕ್ಷಾಂತರ ರೂಪಾಯಿಯನ್ನು ನನ್ನದಾಗಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ಕರಿ ಜಾತಿ ಕಾಳಿಂಗ ಸರ್ಪನೇ ಅಲ್ಲ. ಓ, ಜಾನಿ ಬರುತ್ತಿದ್ದಾನೆ. ಯಾರೇ ನೀನು? ಹೀಗೇಕೆ ನಿಂತಿರುವೆ? ಸರಿ ದಾರಿ ಬಿಡು. ನಾನ್ ಯಾರ? ನಾನ್ ಯಾರಾದರೆ ನಿನಗೇನು? ಸುಮ್ಮನೆ ಈ ಸೂಟ್ಕೇಸ್ ಇಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡೋ. ಜಾಗ ಖಾಲಿ ಮಾಡಬೇಕಾ? ನಿನ್ನಂತ ಬಚ್ಚ ಬೆದರಿಕೆ ಹೆದರುವ ಹೇಳಿ ಅಲ್ಲ ಈ ಜಾನಿ. ನಿನ್ನ ವೇದಾಂತ ಕೇಳಲು ಇಲ್ಲಿ ಯಾರು ಇಲ್ಲ. ಸುಮ್ಮನೆ ಪ್ರಾಣ ಕಳೆದುಕೊಳ್ಳಬೇಡ. ಸೂಟ್ಕೇಸ್ ಇಟ್ಟು ಸಲಾಂ ಹೊಡೆದು ಹೊರಟು ಹೋಗೋ. ಪ್ರಾಣಕ್ಕೆ ಹೆದರುವ ಹೇಳಿ ಅಲ್ಲ ಈ ಜಾನಿ. ಈ ಹಣದ ಆಸೆಯನ್ನು ಇಲ್ಲಿಗೆ ಬಿಡು, ಇಲ್ಲವಾದರೆ ನಿನ್ನ ಪ್ರಾಣ ಬಿಡಬೇಕಾಗುತ್ತದೆ. ಪ್ರಾಣ? ನೀನಂತ ಎಷ್ಟೋ ಜನರ ಪ್ರಾಣ ತೆಗೆದಿರುವ ನನಗೆ ಪ್ರಾಣದ ಭಯವೇ. ಲೇ ಜಾನಿ, ನಿನಗೆ ಬದುಕುವ ಆಸೆ ಇಲ್ಲ. ಲೇ ದೇಸಾಯಿ ಸಾಕಿದ ಕುನ್ನಿ, ಆ ರಾಮ ಬಿಟ್ಟ ಬಾಣ ತಪ್ಪಿರಬಹುದು, ಆದರೆ ನಾನಿಟ್ಟ ಗುರಿ ಯಾವತ್ತೂ ತಪ್ಪಿಲ್ಲ, ತಪ್ಪೋದೂ ಇಲ್ಲ. ಬೇಕಾದರೆ ನಿನಗೆ ಇನ್ನೊಂದು ಅವಕಾಶ ಕೊಡ್ತೀನಿ. ಓಡಿ ಹೋಗಿ ನಿನ್ನ ಪ್ರಾಣ ಉಳಿಸಿಕೋ. ಓಹೋ, ಇವನ ಕೈಯಿಂದ ಸಾಯುವ ಬದಲು ಇಲ್ಲಿಂದ ಹೋಗುವುದೇ ಒಳ್ಳೆಯದು. ಆಯ್ತು ಸರ್, ನಾನಿನ್ನು ಬರುತ್ತೇನೆ. ಹೋಗು ಜಾನಿ, ಹೋಗು. ಆ ನಿನ್ನ ದುಷ್ಟ ದಶಾಗೆ ಹೋಗಿ ಹೇಳು, ಯಾರೋ ದಾರಿಯಲ್ಲಿ ನನ್ನ ಹಣ ದೋಚಿದರು ಅಂತ. ಪಾಪ ನಿನಗೇನು ಗೊತ್ತು ನನ್ನ ಕುತಂತ್ರದ ಕಪಿ ಮುಷ್ಟಿ. ಹೋಗದಿದ್ದರೆ ನೀಡುತ್ತಿದ್ದೆ ನಿನ್ನ ಪ್ರಾಣಕ್ಕೆ ಮುಕ್ತಿ. ಓ ಆರ್ಯೋ, ಓಹೋ ಕಾಮಿನಿ, ಓ ಆರ್ಯೋ. ಐ ಆಮ್ ಫೈನ್. ನೀವ್ ಹೇಗಿದ್ದೀರಾ? ಕಾಮಿನಿ, ಹೋ ಆರ್ ಯು? ಐ ಆಮ್ ಫೈನ್. ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಕಾಮಿನಿ. ಆದರೆ ಏನ್ರಿ ಆದ್ರೆ? ನಿನ್ನ ಚಿಂತೆಯಲ್ಲಿ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ ಚಿನ್ನ. ನನಗೂ ಕೂಡ ನೆಮ್ಮದಿ ಚಿಂತೆಯಾಗಿದೆ. ಇನ್ನೆರಡು ದಿನಗಳಲ್ಲಿ ಹಕ್ಕಿಯಾಗಿ ಹಾರಿ ಬಂದು ನಿಮ್ಮ ಗೂಡು ಸೇರ್ತಾಳೆ ಈ ಕಾಮ ತುಂಬಿದ ಕಾಮಿನಿ. ಆದಷ್ಟು ಬೇಗನೆ ಬಾ ಕಾಮಿನಿ. ಸರಿ ಕಾಳಿಂಗ, ಬಾಯ್ ಬಾಯ್. ಬಾಯ್ ಬಾಯ್.
ಓಕೆ ಬಾಯ್ ಕಾಮಿನಿ. ನಾನು ನಿನ್ನ ದೇಹದ ರುಚಿ ನೋಡಿ ತುಂಬಾ ದಿನಗಳಾಯಿತು. ದುಂಬಿ ಹೊಂಚು ಹಾಕಿ ಹೂವಿನ ಮಕರಂದ ಹೀರುವ ಹಾಗೆ ನೀನು ಬಂದ ತಕ್ಷಣವೇ ನಿನ್ನ ಮೈ ರುಚಿ ನೋಡುವೆ. ಮೌನೇಶ್ ಬಡಿಗೇರ್ ಅರಳಿಕಟ್ಟಿಯವರು ನಮ್ಮ ಮಾವನವರು ಈ ಅಲ್ಪಕಲೆಯನ್ನು ನೋಡಿ ನನಗೆ ಆಯರಿ ಮಾಡ್ಯಾರ್ರಿ ಅರಿಬೇತಿ. ಅವರಿಗೆಲ್ಲ ತುಂಬ ಧನ್ಯವಾದಗಳು. ನಮ್ಮ ಅಜ್ಜನವರಾದ ನಿಜಪ್ಪ ಕೊಟ್ಟಿಯವರು ಒಂದು ಜೋಡಿ ಅರಿಬೆ ಒಂದು ನೀರಿನ ಟ್ಯಾಂಕ್ ಕೊಟ್ಟಿರುತ್ತಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಮಗಲಾಗ ಕುತ್ತುಕೊಂಡ ಮಾತ ಉದರಿದಂಗ ಮುಗಿಲನ ಮುತ್ತ ಮಗಲಾಗ ಕುತ್ತುಕೊಂಡ ಮಾತ ಸುತ್ತು 60 ಅರಸನಾಗಿ ಮೆರೆಯುತ್ತಿರುವ ಈ ದೇಸಾಯನಿಗೆ ಆ ಬಡ ಬಿಕಾರಿ ಬೀರ ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿಯಾಗಿ ಬರುತ್ತಿದ್ದಾನೆ. ಆ ಮಗನಿಗೇನು ಗೊತ್ತು, ನೀನು ನಿಂತಿರುವುದು ದಟ್ಟವಾದ ಆಲದ ಮರದ ಕೆಳಗೆ. ನೀನೇ ದಣಿ ಎಂದು ಬಂದರೆ ನೆರಳಿರೋದು ಇದೇ ಮರ. ಯಾರು ಎಂದು ಬಂದರೆ ಮಸನದ ದಾರಿ ತೋರುತ್ತದೆ ಇದೇ ಎಮ್ಮರ. ವೀರ ಅಂದು ಏನೆಂದು ಬಗಳಿದೆ ಮಗನೇ, ನನ್ನ ದರ್ಪಕ್ಕೆ ಅಂತೆ ಹಾರುತ್ತಾನಂತಲ್ಲ. ಆ ಮಗನಿಗೇನೆ ಗೊತ್ತು, ಆ ದೇವರು ಅವನ ಸಾವನ್ನು ನನ್ನ ಕೈಯಲ್ಲಿ ಬರೆದಿದ್ದಾನೆ ಅಂತ. ಏ ಸುಧಾಮ, ಸುಧಾಮ, ಹೇಳ್ರಿ ಇದನ್ನ ಯಾರ? ಏ ಆ ಜಾನಿ ಬ್ಯಾಂಕಿಗೆ ಹೋಗಿ ಇನ್ನೂ ಬಂದಿಲ್ಲ ಯಾಕೆ? ಇನ್ನೂ ಬಂದಿಲ್ರಿ ಇದನ್ನ ಯಾರ? ಬರಬೇಕಾಗಿತ್ತು ಇಷ್ಟು ಹೊತ್ತಿಗೆ, ಯಾಕೆ ಲೇಟು? ನನ್ನ
ನೀಲಕಂಠ ದೇಸಾಯಿಯವರೇ. ವೆಲ್ಕಮ್ ಕಾಳಿಂಗ, ವೆಲ್ಕಮ್. ನಮ್ಮ ಫ್ಯಾಕ್ಟ್ರಿ ಕೆಲಸ ಚೆನ್ನಾಗಿ ನಡೀತಿದೆ ತಾನೇ? ನಾನಿರುವರೆಗೂ ಫ್ಯಾಕ್ಟ್ರಿ ಬಗ್ಗೆ ವಿಚಾರ ಮಾಡಬೇಡಿ ದೇಸಾಯಿಯವರೇ. ವೆರಿ ಗುಡ್. ಎಲ್ಲ ಕೆಲಸವು ತುಂಬಾ ಚೆನ್ನಾಗಿ ನಡೀತಿವೆ. ಒಳ್ಳೆಯದಾಯ್ತು ಕಾಳಿಂಗ, ನೀನು ಸಿಕ್ಕಿರುವುದು ನನಗೆ ಮ್ಯಾನೇಜರ್ ಆಗಿ ನಮ್ಮ ಅದೃಷ್ಟ. ಛೇ ಹಾಗೇಕೆ ಹೇಳುವಿರಿ? ನಿಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವುದು ನನಗೆ ತುಂಬಾ ಸಂತೋಷವಾಗಿದೆ. ಧನಿ ಧನಿ ಏನಾಯ್ತಲೆ ಜಾಣಿ, ಹಾಗಾಗಿ ಕನ್ವಿಸುವೆ. ಧನಿ, ನಾನು ಬ್ಯಾಂಕಿಗೆ ಹೋಗಬೇಕಾದರೆ ಯಾರೋ ನನ್ನನ್ನು ಅಡ್ಡಗಟ್ಟಿ ನನಗೆ ಪಿಸ್ತೂಲು ತೋರಿಸಿ ಪಿಸ್ತೂಲು ತೋರಿಸಿ ಮುಂದೇನಾಯ್ತು ಬಗಲಲ್ಲಿ ನಾಯಿ? ನನಗೆ ಪಿಸ್ತೂಲು ತೋರಿಸಿ ನನ್ನಲ್ಲಿದ್ದ ಹಣವನ್ನು ದೋಚಿಬಿಟ್ಟ ಧನಿ, ದೋಚಿಬಿಟ್ಟ. ಏ ಜಾಣಿ, ಪಿಸ್ತೂಲು ತೋರಿಸಿದನೆಂದು ಹೆದರೆ ಓಡಿ ಬಂದಿದ್ಯಲ್ಲ ಮಂಕೆ. ನನ್ನ ವಿಷಯ ಚೆನ್ನಾಗಿ ಗೊತ್ತಿದೆ ತಾನೆ? ಹಣ ಕಳೆದುಕೊಂಡವರ ಹೆಣ ಕಡುತ್ತೇನೆ ಎಂದು. ಬೇಡ ಧನಿ, ಬೇಡ, ನನ್ನೇನು ಮಾಡಬೇಡಿ. ನಿಮ್ಮಲ್ಲಿ ನಾಯಿಗಿಂತ ಹೆಚ್ಚಾಗಿ ದುಡಿತಿದ್ದೇನೆ. ದಯವಿಟ್ಟು ನನ್ನೇನು ಮಾಡಬೇಡಿ. ಇನ್ನೊಮ್ಮೆ ಈ ತರ ಮಾಡೋದಿಲ್ಲ. ಏ ಜಾಣಿ, ಬಿಡುವುದಕ್ಕೆ ನಾನು ಅವನಲ್ಲ. ಏನ್ ಹೇಳ್ತೀನೋ ಅದನ್ನೇ ಮಾಡ್ತೇನೆ, ಏನ್ ಮಾಡ್ತೀನೋ ಅದನ್ನೇ ಹೇಳ್ತೇನೆ. ಬೇಡ, ಜಾನಿ ತುಂಬಾ ಒಳ್ಳೆಯವನು. ಆ ಹಣವನ್ನು ಯಾರು ದೋಚಿರಬಹುದೆಂದು ವಿಚಾರ ಮಾಡೋಣ. ಸಾರಿ, ಜಾನಿಯನ್ನು ಬಿಟ್ಟು ಬಿಡಿ. ಹೌದು ಕಾಳಿಂಗ, ನೀನು ಹೇಳುವ ಮಾತು ಸರಿ ಇದೆ. ಹಾ ಜಾನಿ, ಅವನ ಮುಖ ನೋಡಿದರೆ ಗುರುತು ಹಿಡಿತಿದ್ಯಾ ತಾನೆ? ಧನಿ, ಅವನು ಮುಖಕ್ಕೆ ಬಟ್ಟೆ ಕಟ್ಟಿರುವುದರಿಂದ ಅವನ ಮುಖ ನನಗೆ ಗುರುತು ಸಿಗಲಿಲ್ಲ. ಮತ್ತೇನು ಮಾಡುದು ಕಾಳಿಂಗೀಗ? ನೋಡಿ ದೇಸಾಯಿಯವರೇ, ಎಷ್ಟೇ ಚಾಣಾಕ್ಷನಾಗಿ ಕಳ್ಳತನ ಮಾಡಿದ್ರು ಏನಾದರೂ ಕ್ಲೂ ಬಿಟ್ಟೇ ಹೋಗಿರುತ್ತಾನೆ. ಹಾ ಜಾನಿ, ನಿನಗೆ ಯಾರ ಮೇಲಾದರೂ ಸಂಶಯವಿದೆಯಾ? ಇಲ್ಲ ಸರ್, ಯಾರ ಮೇಲೇನೂ ಇಲ್ಲ. ಮತ್ತೇನು ಮಾಡಬೇಕು ಕಾಳಿಂಗ ಈಗ? ದೇಸಾಯಿಯವರೇ, ನನಗೆ ತಿಳಿದ ಮಟ್ಟಿಗೆ ಈ ಊರಿನಲ್ಲಿ ಹಣದ ಅವಶ್ಯಕತೆ ಇರುವುದು ಆ ರಾಮನಿಗೆ ಮಾತ್ರ. ಅವನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಹಣದ ಅವಶ್ಯಕತೆ ಇದೆ. ಸಾಲಕ್ಕಾಗಿ ಅಲೆದಾಡುತ್ತಿದ್ದಾನೆ. ಹೌದು ಧನಿ, ರಾಮ ಬಿಟ್ಟ ಬಾಣ ತಪ್ಪಬಹುದು, ಆದರೆ ಈ ಜಾನಿ ಇಟ್ಟ ಗುರಿ ತಪ್ಪಲ್ಲ ಅಂತ ಕಳ್ಳನನ್ನು ಎದುರಿಸುತ್ತದೆ. ರಾಮ್ಯ, ನನ್ನ ಹಣ ದೋಚಿದಲ್ಲದೆ ಮಗನಿ ನನಗೆ ಎದುರಾಗಿ ನಿಲ್ಲುತ್ತಿದ್ದಾನೆ ನಿನ್ನ ತಮ್ಮ ಆ ವೀರ. ಲೇ ರಾಮ, ಇನ್ನು ಶುರುವಾಯಿತು ಮಗನ ನಿನ್ನ ಬಾಳಲಿ ವಿಧಿಯ ಆರ್ಭಟ. ಏ ಜಾಣಿ, ಆ ಬಡ ಬೇಕಾರೆ ರಾಮನ ಮನೆಗೆ ಹೋಗಿ ನಮ್ಮ ದರ್ಪ ತೋರಿಸಿ ಬರಬೇಕು. ಅದಷ್ಟ ಬೀಗ ಮಗನಿಗೆ ಕಷ್ಟ ಏನಂತ ತೋರಿಸ್ಬೇಕ. ಕಾಳಿಂಗ, ನೀನು ಹೋಗು, ಮತ್ತೆ ಭೇಟಿಯಾಗೋಣ. ಸರಿ ದೇಸಾಯಿಯವರೇ, ನಾನೇನು ಬರ್ತೀನಿ. ಹೋಗು ಕಾಳಿಂಗ, ಹೋಗು. ಮುಂದೇನು ಮಾಡ್ಬೇಕಂದ್ರೆ ನನಗೆ ಚೆನ್ನಾಗಿ ಗೊತ್ತು. ಆ ಮಗ ಚಾಪಿ ತಲೆಗೆ ನುಗ್ಗಿದ್ರೆ ನಾನು ರಂಗೋಲಿ ತಲೆಗೋ ನುಗ್ಗು ಮಗ ಅಂತ ಆ ಬಡ ಭಿಕಾರಿಗೆ ಗೊತ್ತು. ಮುಜಿಸೆ ಕೈತಾ ರಾತ್ ಕೈತಾ, ತುಜಿಸೆ ಕೈತಾ ರಾತ್ ಮೇಲೆ ಕೈತಾ.
देसाई निकाल तो शकुनी मामा कहता है ಧನ್ಯಾರ ಆಗಲೇ ಒಂದು ಆಗೈತ್ರಿ ಈಗ ಒಂದಿಟ್ಟು ಏನಾರ ಇದು 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 ಛೇ ಛೇ ನಮ್ಮ ಸುಧಾಮಂತೂ ಸಾಕಾಗೋಯ್ತು ನಿನಗೇನು ಬೇಕು ಮಗಳ ಸರಿಯಾಗಿ ಬಗಳು ಅದಲ್ಲ ಮನ ಸರಿಸುವ ಚಕೋರಿಯ ಮರಾಟ ಧನ್ಯಾರ ನೀವು ಕೊಡದು ಬರೀ 3,000 ರೂಪಾಯಿ ಪಗಾರ ರೀ ಇದ್ರಾಗರ ಒಂದಿಟ್ಟು ಖುಷಿ ಪಡ್ತೀವ್ರಿ ಮಾಡು ಮಗನ ಮಾಡು ಯಾರ್ದೋ ಜಾತ್ರೆಯಾಗ ಯಾರ್ದೋ ದುಡ್ಡು ಅಂತ ಕಳಿಸ್ಲೆ ನಿನ್ನ ಮನ ತಣಿಸುವ ಮಯೂರಿ ಏನು